ವಿಷಯ 10 ಜನಕ್ಕೆ ಗೊತ್ತಾದ್ರೆ ನನ್ನ ಮರ್ಯಾದೆ ಏನಾಗ್ಬೇಡ, ನಮ್ಮ ಅಣ್ಣನ ಜೀವನ ಏನಾಗ್ಬೇಡ, ತಲೆಯೇ ತೋಡೋಳಕ್ಕಾಗುತ್ತೇನೆ ಅವನಿಗೆ. ಪ್ರೀತಿಸಿರೋ ವಿಷಯನೇ ಯಾರಿಗೂ ಗೊತ್ತಾಗ್ದಿರೋಂಗ್ ನೋಡ್ಕೋಬೇಕು ಅನ್ಕೊಂಡೆ. ಆದ್ರೆ ನೀನ್ ತಾಯಿ ಆಗ್ತಿದ್ಯಾ ಅನ್ನೋ ಘೋರವಾದ ಸತ್ಯನ ಯಾವ ಕಿವಿಯಿಂದ ಕೇಳ್ದೆ? ಇನ್ ನನ್ ಬದುಕಿದೇನ್ ಪ್ರಯೋಜನ? ಏನ್ ಪ್ರಯೋಜನ? ಅಮ್ಮ ಅಮ್ಮ ಸದಾ ನೀನ್ ಸುಮ್ನಿರೋಕೆ ಅವಳ ತರ ನೀನು ನನ್ ಮೋಸ ಮಾಡ್ಬಿಟ್ಟೆ ಕಣೋ, ನೀನು ನಂಗೆ ಮೋಸ ಮಾಡ್ಬಿಟ್ಟೆ. ನನ್ನ ಫ್ರೆಂಡ್ಗೆ ಒಬ್ಳು ತಂಗಿದ್ದಾಳೆ. ಬೇಬು ಮೊದಲೇ ಆ ಪ್ರೀತಿ ಅವಳಿಗೆ ತಾಯಿ ಅನ್ನೋ ಉಡುಗೊರೆ ಕೊಟ್ಟಿದ್ದಾರೆ. ಈ ವಿಷಯನ ಅವನಾಗ್ಲಿ ಅವನ ತಂಗಿ ಆಗಲಿ ಅವ್ರ ತಾಯಿ ಹತ್ರ ಹೇಳ್ಕೊಳ್ಳೋದಕ್ಕೆ ಹೆದರ್ತಿದ್ದಾರೆ. ಆವತ್ತೇ ನನ್ನ ಪರಿಹಾರ ಕೇಳ್ದಿಯಲ್ಲ, ಆಗ್ಲೇ ನಂಗೆ ಅನುಮಾನ ಯಾಕೆ ಬಂದಿಲ್ಲ? ಅಮ್ಮ, ನಾನು ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ ಕೊಡ್ಬೇಕಾಗಿರೋದು ನಿನ್ ಜವಾಬ್ದಾರಿ ಅಲ್ವಾ? ಹೌದಮ್ಮ, ಹೌದು. ಆಗಿದ್ದಾಗೋಯ್ತು. ಆದ್ರೆ ಅದಕ್ಕೊಂದು ಪರಿಹಾರ ಇದೆ. ನನ್ನ ಮಗನಾಗಿ ಅದನ್ನ ಈಡೇರಿಸ್ತೀನಪ್ಪ. ಹ್ಞೂ ಅಮ್ಮ, ಅದು ಏನಾದರೂ ಆಗಲಿ ನಾನು ನೆರವೇರಿಸ್ತೀನಿ. ಅದೇನು ಅಂತ ಹೇಳಿ. ನನ್ನನ್ನು ಸಾಯಿಸ್ಬಿಡಪ್ಪ, ಸಾಯಿಸ್ಬಿಡು. ಯಾರಾದ್ರೂ ಕೇಳಿದ್ರೆ ಅಮ್ಮನ್ಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ಸೇರಿಸಿದ್ವಿ, ಅಲ್ಲೇ ಸತ್ತೋದ್ಲು ಅಂತ ಹೇಳ್ಬೋದು. ಅಮ್ಮ, ನಿನಗೆ ಕೈ ಮುಗಿತೀನಿ ಅಂಕಿತ್. ಅಮ್ಮ, ದಾರಿ ತಪ್ಪಿರೋ ಹೆಣ್ಣಿನ ತಾಯಿಯಾಗಿ ಬದುಕಿರೋದಕ್ಕೆ ನಾನು ಇಷ್ಟಪಡಲ್ಲ. ಸುಕನ್ಯಾ ದೇವಿ ಆಗಿದ್ದಾಗ್ಲೇ ನನ್ನನ್ನು ಸಾಯಿಸ್ಬಿಡು. ಈ ವಿಷಯ ಹೊರನೋರ್ ಗೊತ್ತಾಗಿ ನಾನು ತಲೆ ತೆಗ್ಸೋದ್ಕಿಂತ ಶಾಶ್ವತವಾಗಿ ತಲೆ ಮರೆಸ್ಕೊಂಡ್ಬಿಡ್ತೀನಿ. ಪ್ಲೀಸ್ ಅಂಕಿತ್, ಪ್ಲೀಸ್, ಇದನ್ನ ನನ್ನ ಕೊನೆ ಆಸೆ ಅನ್ಕೋ. ನನ್ನ ಸಾಯಿಸ್ಬಿಡು, ನನ್ನ ಸಾಯಿಸ್ಬಿಡು. ಅಮ್ಮ, ಈ ವಿಷಯ ನಿಮಗೆ ಗೊತ್ತಾದ್ರೆ ಹೀಗಾಗತ್ತೆ ಅಂತ ಗೊತ್ತಿದ್ದೆ. ಉರಿಯೋ ಬೆಂಕಿನ ಎದೆಲಿಟ್ಕೊಂಡು ಬದುಕಿದ್ದೀನಿ ನಿಮಗೋಸ್ಕರ. ಮುಚ್ಚಿಟ್ಟಿದೆ ತಪ್ಪಾಯ್ತು ಅಂಕಿತ್, ಮುಚ್ಚಿಟ್ಟಿದ್ದಕ್ಕೆ ತಪ್ಪಾಗ್ಬಿಡ್ತು. ಏನಾಗಿತ್ತು ಇವಳು ಬುದ್ಧಿಗೆ? ಏನಾಗಿತ್ತು? ಲೇ, ಇದನ್ ಪ್ರೀತಿ ಅನ್ನಲ್ಲ ಕಣೆ, ಪ್ರೀತಿ ಅನ್ನಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ನಿನಗೆ ಬದುಕಿರೋ ಅವಕಾಶ ಕೊಡಬಾರ್ದು. ನಿನ್ ಮುಖ ನೋಡೋಕೆ ನನ್ಗೆ ಅಸಹ್ಯ ಆಗುತ್ತೆ. ಈಗ ನಾನು ಸರಿ ಇದ್ದಿದ್ರೆ ಎದ್ದು ಬಂದು ನಿನ್ನ ಕೊಂದ್ಬಿಡ್ತಿದ್ದೆ. ಇನ್ನು ಬದುಕಿದ್ದು ನನಗೆ ಮುಖ ತೋರ್ಸಕ್ ಹೇಗೆ ಧೈರ್ಯ ಬಂತು? ಹೇಗೆ? ಸತ್ತು ಹೆಣವಾಗಿ ಬಂದಿದ್ರೆ ನನ್ನ ಮಗಳು ನನ್ನ ಮರ್ಯಾದೆ ಉಳಿಸಿರ್ಲು ಅಂತ ಒಂದ್ ಇಡೀ ಮಣ್ಣು ನಿನ್ ಮುಖಕ್ಕೆ ಬಿಸಾಡ್ತಿದ್ನಲ್ಲೇ. ಅಮ್ಮ, ಅಮ್ಮ
ದಯವಿಟ್ಟು ಸಮಾಧಾನ ಮಾಡಿಕೊಂಡು ನನ್ನ ಮಾತು ಕೇಳಿಮ್ಮ. ಕೇಳಲ್ಲ ಕಣೋ, ಕೇಳಲ್ಲ. ನೀನ್ ಹೇಳಿದ್ದು ಸಾಕು, ನಾನು ಕೇಳಿದ್ದು ಸಾಕು. ಯಾವತ್ತೂ ಸತ್ತು ಹೋಗ್ಬೇಕಾಗಿತ್ತು ನಾನು. ಬದುಕ್ ಬಂದಿದ್ದು ನಿಮ್ಗೋಸ್ಕರ ಕಣೋ, ನಿಮ್ಗೋಸ್ಕರ. ಇಷ್ಟು ದಿನ ಆದ ಅವಮಾನನೆಲ್ಲ ತಡ್ಕೊಂಡೆ. ಬದುಕಿದ್ರು ಸತ್ತೋಳಾಗಿದ್ದೆ. ಆದ್ರೆ ಇನ್ ಮುಂದೆ ಸತ್ತೋಳಾಗಿ ಹೇಗೋ ಬದುಕ್ಲಿ ನಾನು. ಅಮ್ಮ ಅಮ್ಮ ಸ್ವಲ್ಪ ಮಾತಾಡ್ಬೇಡ ಅಂಕಿತ್, ಮಾತಾಡ್ಬೇಡ. ಇನ್ ನಾನ್ ಮೋಸ ಹೋಗಲ್ಲ, ಇನ್ ನಾನ್ ಮೋಸ ಹೋಗಲ್ಲ. ಅಮ್ಮ ಹೋಗ್ಬಿಡಿ ಇಲ್ಲಿಂದ, ಹೊರಟ್ಬಿಡಿ ಇಬ್ರು. ಹೊರಡಿ ಅಮ್ಮ, ಹೊರಟ್ಬಿಡಿ ಅಂದೆ, ಹೊರಡಿ. ಅಮ್ಮ ಅಮ್ಮ ಪ್ಲೀಸ್, ಅಮ್ಮ ಹೊರಟೋಗಿ ಇಲ್ಲಿಂದ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ರಕ್ತ ಬರ್ತಿದೆ. ಡಾಕ್ಟರ್, ಡಾಕ್ಟರ್. ಅಂಕಿತ್, ಯಾರು ಕೂಗಿದ್ರೆ ಸತ್ತೋಗ್ಬಿಡ್ತೀನಿ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ನನ್ನ ಕೈಯಲ್ಲಿ ಹರಿತಿರೋ ರಕ್ತ ಕಾಣ್ತಿದೆ ನಿಮ್ಗೆ. ನನ್ನ ಹೃದಯ ಛಿದ್ರ ಛಿದ್ರ ಆಗಿರೋದು ಕಾಣ್ತಿಲ್ವಾ? ಅಮ್ಮ ಪ್ಲೀಸ್ ಅಮ್ಮ. ನೀವಿಬ್ರು ಹೋಗಿ ಇಲ್ಲಿಂದ, ಹೊರಟೋಗಿ, ಈಗ್ಲೇ ಹೊರಟೋಗಿ. ಅಮ್ಮ ಹೊರಟೋಗಿ ಅಂದೆ, ಹೊರಟೋಗಿ. ಅಮ್ಮ ಅಮ್ಮ ಹೊರಟೋಗಿ. ನೀವಿಬ್ರು ಹೋಗಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ಆಯ್ತಮ್ಮ, ಆಯ್ತು, ನಾವು ಹೊರಡ್ತೀವಿ. ನಡಿ ಸದಾ. ಅಮ್ಮ ಹದರೆನಾ ತನದಿಂತನ, ಹದರೆನಾ ತನದಿಂತನ, ಧೀಂತ ಧೀಂತ ದಿರೆನಾ ತದರೆದನಿ, ಧೀಂತ ಧೀಂತ ದಿರೆನಾ. ಸದಾ ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಇಲ್ಲ ಅಣ್ಣ, ಇದಕ್ಕೆಲ್ಲ ನಾನೇ ಕಾರಣ. ನಾನು ಬದುಕಿರಲ್ಲ ಅಣ್ಣ, ನಾನು ಬದುಕಿರಲ್ಲ. ಸದಾ ಸ್ಥಾನ ಮರಳಿ ಪಡ್ಕೊಳ್ಳೋಕೆ ಮತ್ತೆ ಬರ್ತದೆ ಸೀತೆ. ಮರಳಿ ಬಂದಳು ಸೀತೆ. ಫೆಬ್ರವರಿ 25, ಸೋಮವಾರದಿಂದ ಶನಿವಾರ ಸಾಯಂಕಾಲ 7 ಗಂಟೆ. ಮರಳಿ ಬಂದಳು ಸೀತೆ, ಮಿಸ್ ಮಾಡಬೇಡಿ. ನಾನು ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಈ ಮೂದೇವಿನ ಹೇಳ್ಕೊಟ್ಟಿರೋದು? ಮೊದಲು ಹೋಗಮ್ಮ ಇಲ್ಲಿಂದ ಸುಮ್ಮನೆ. ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಅರ್ಥ ಆಗ್ತಿಲ್ವಾ ನಿಮ್ಗೆ? ಹೇಯ್, ನನ್ನ ಮನೆಗೆ ಯಾಕೆ ಬಂದೆ ನೀನು? ಹೇಳೋದನ್ನೆಲ್ಲ ನಿನ್ನ ತಾಯಿ ಹೇಳಿ ಕಳಿಸಿದ್ದೀನಿ ನಾನು. ನನ್ನ ಮನೆ, ನನ್ನ ಮನೆಯವರು, ನನ್ನ ಇಡೀ ಜೀವನನ ಕಳಿಬೇಕಾದ ಜಾಗ ಇದು. ಅದಕ್ಕೆ ಬಂದೆ. ಸದಾ ನಿಂತ್ಕೊಬಿಟ್ಟಿ, ಬೇಡ. ಬಿಡೋಣ ಪ್ಲೀಸ್, ನಾನು ಸಾಯ್ಬೇಕು. ಬಿಡು ಸದಾ ನಿಂತ್ಕೋ. ಬಿಡೋಣ, ಬಿಡೋಣ, ನಾನು ಸಾಯ್ಬೇಕು. ಸದಾ ಸದಾ ಏನ್ ಮಾಡ್ತಿದ್ಯಾ? ಬುದ್ಧಿ ಇದೆಯಾ ನಿನಗೆ? ಹುಚ್ಚಿಡ್ದಿದ್ಯಾ ನಿನ್ಗೆ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನ್ ಮಾಡಿದ ತಪ್ಪಿಗೆ ಅಮ್ಮ ಯಾಕೆ ಸಾಯ್ಬೇಕು? ತಪ್ಪು ಮಾಡಿರೋದು ನಾನು ಸತ್ತೋಗ್ತೀನಿ. ಬದುಕೋದಿಕ್ಕೆ 1000 ಆಪ್ಷನ್ಸ್ ಇದೆ ಅಣ್ಣ. ಆದ್ರೆ ಬದುಕೆ ಬೇಡ ಅನ್ನೋರ್ಗೆ ಸಾಯೋದೊಂದೇ ಪರಿಹಾರ. ಸದಾ
ಕಷ್ಟ ಬಂದಾಗೆಲ್ಲ ಸಾವು ಒಂದೇ ಪರಿಹಾರ ಅಂತ ಜನ ಯೋಚನೆ ಮಾಡಿದ್ರೆ ಈ ಸಮುದ್ರದಲ್ಲಿ ಬರೀ ಹೆಣಗಳೇ ಇರ್ತವೆ. ಅಮ್ಮ ಹಾಗೆಲ್ಲ ರಿಯಾಕ್ಟ್ ಮಾಡಿದ್ರು ಅಂತ ಸಾಯಕ್ ಬಂದಿದ್ಯಾ? ಆದ್ರೆ ನನ್ನ ಮಗಳು ಮದ್ವೆ ಆಗದೆ ಅಮ್ಮ ಆಗ್ತಿದ್ದಾಳೆ ಅಂತ ಗೊತ್ತಾದಾಗ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಹೇಳು? ಸಾವು ಒಂದೇ ಪರಿಹಾರ ಅಲ್ಲ. ಸಾಯ್ಬೇಕು ಅನ್ನೋ ಕೆಟ್ಟ ಆಲೋಚನೆಯಿಂದ ಫಸ್ಟ್ ಹೊರಗೆ ಬಾಸದ. ನಾವಿವಾಗ ಯೋಚನೆ ಮಾಡ್ಬೇಕಾಗಿರೋದು 10 ಜನಕ್ಕೆ ಈ ವಿಷಯ ಗೊತ್ತಾಗಕ್ ಮುಂಚೆ ನೀನ್ ಮದ್ವೆ ಮಾಡ್ಬೇಕು ಅನ್ನೋದು ಮಾತ್ರ. ಅದ್ ನಡೆಯಲ್ಲ ಅಣ್ಣ. ಆ ಚಕ್ರಿಯವರಪ್ಪ ಇದಕ್ಕೆಲ್ಲ ಒಪ್ಪಲ್ಲ. ನಮ್ಮನ್ ಜೊತೆಲಿ ಬದುಕಕ್ ಅವ್ರು ಬಿಡಲ್ಲ ಅಣ್ಣ. ಅವನಿಲ್ದೆ ಒಂಟಿಯಾಗಿ ಬದುಕಕ್ ನಾನ್ ರೆಡಿ ಇಲ್ಲ. ಇದಕ್ಕೆಲ್ಲ ಸಾವೇ ಪರಿಹಾರ ಅಲ್ವಾ ಅಣ್ಣ? ಏಯ್, ಸಾಯ್ತೀನಿ ಅಂತ ಯಾಕೆ ಬಾಯ್ ಬಾಡ್ಕೋತಿದ್ಯಾ? ಈಗೇನ್ ಸಾಯ್ಬೇಕು ತಾನೆ? ಬಾ ಬಾ ಸಾಯಿ ಬಾ ಸಾಯಿ. ಆದ್ರೆ ಈ ಸಾವು ಯಾವುದಕ್ಕೂ ಕೊನೆ ಆಗಲ್ಲ ಸದಾ. ನೀನ್ ಹೋದೆ ಅಂತ ಅಮ್ಮ ಹೋದ್ರು ಅಂತ ನಾನು, ಇಬ್ರು ಸತ್ತೋಗ್ತೀವಿ. ಅಲ್ಲಿಗೆ ಮುಗೀತು, ಸರ್ವನಾಶ. ನಮ್ಮ ವಂಶನೇ ಮುಳುಗೋಯ್ತು ಅಷ್ಟೇ. ಓದೋದು, ಬರೆಯೋದು, ಸುತ್ತಾಡೋದು, ಸ್ನೇಹಿತರು ಎಲ್ಲ ನಿನ್ನಿಷ್ಟನೇ. ಹಾಗಾದ್ರೆ ನಿನ್ ಲೈಫಲ್ಲಿ ನಾವೇನು ಏನು ಅಲ್ವಾ? ಅಲ್ಲ ಅನ್ನೋ ಹಾಗಿದ್ರೆ ಸತ್ತೋಗು. ನಡಿ, ಸತ್ತೋಗು. ಸಾವಿಂದ ಅಮ್ಮನ್ ದೂರ ಮಾಡ್ಲಾ? ನಿನಗೊಂದು ಬದುಕು ಕಟ್ಕೊಡ್ಲ? ಒಟ್ಟೊಟ್ಟಿಗೆ ನನ್ನ ಪ್ರಾಣ ಯಾಕೆ ತಿಂತಿದ್ದೀರಾ? ಏಯ್, ನೀನ್ ತಪ್ಪು ಮಾಡ್ದೆ, ಪರಿಸ್ಥಿತಿ ತಪ್ಪು ಮಾಡ್ತು, ಚಕ್ರಿ ತಪ್ಪು ಮಾಡ್ದ, ನಿಜನಾ? ಆದ್ರೆ ನಾನೇನೇ ತಪ್ಪು ಮಾಡಿದೆ? ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ? ಬಾ ಹೋಗೋಣ. ಅಣ್ಣ, ಆಯಾಸನ ಕಳ್ಕೊಂಡು ಬದುಕ್ಬೋದು, ಆದ್ರೆ ಆಸೆಗಳನ್ನ ಕಳ್ಕೊಂಡು ಹೇಗಣ್ಣ ಬದುಕ್ಲಿ? ಇಡೀ ಜೀವನ ಕತ್ಲಾಗೋಯ್ತಣ್ಣ. ಇವತ್ತಿರೋ ಹಾಗೆ ನಾಳೆ ಇರಕ್ಕಾಗಲ್ಲ ಅಣ್ಣ. 10 ಜನ ಕೇಳೋ ಪ್ರಶ್ನೆಗೆ ನಾನು ಏನೋ ಅಂತ ಉತ್ತರ ಕೊಡ್ಲಿ? ಹೇಗ್ ಮುಖ ತೋರಿಸ್ಲಿ? ಈ ಸಮಸ್ಯೆಗೆ ಏನಣ್ಣ ಪರಿಹಾರ? ಏಯ್, ಸಮಸ್ಯೆ ನಿನ್ನೊಬ್ಬಳಿಗೆ ಅಲ್ಲ. ನೋಡಿಲಿ ರಾಗಣ್ಣ, ಮಾತ್ ಬರಲ್ಲ, ದುಡ್ಡಿಲ್ಲ, ನನ್ನೋರು ತನ್ನೋರು ಅಂತ ಯಾರೂ ಇಲ್ಲ. ತಿಂದಿದ್ಯಾ, ಕುಡಿದ್ಯಾ, ಸುಸ್ತಾಗಿದ್ಯಾ, ಮಲಗಿದ್ಯಾ ಅಂತ ಕೇಳೋದಕ್ಕೆ ಯಾವ ಒಬ್ರು ಇಲ್ಲ. ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ರಾಗ ಸಾಯ್ತಿಲ್ಲ, ಬದುಕ್ತಿದ್ದಾಳೆ. ಬದುಕ್ಬೇಕು ಅಂತ ಹೋರಾಡ್ತಾನೆ ಇದ್ದಾಳೆ. ಇವಳಕ್ಕಿಂತ ದೊಡ್ಡ ಸಮಸ್ಯೆಗಳನ್ನು ನೋಡಿದ್ಯೇನೆ ನೀನು? ನಿನಗ್ ನೋವಾದ್ರೆ ಹೇಳ್ಕೋತೀಯ, ಅಳ್ತೀಯ, ಗೋಳಾಡ್ತೀಯ. ಅಣ್ಣ ಇದಕ್ ಪರಿಹಾರ ಏನು ಅಂತ ಬಾಯ್ ಬಿಟ್ಟು ಕೇಳ್ಕೋತೀಯ. ಆದ್ರೆ ಇವಳಿಗೆ ಏನ್ ಕಷ್ಟ ಇದ್ರು ಹೇಳ್ಕೊಳಕ್ಕೆ ಆಗಲ್ವಲ್ಲ. ಜೀವನನೇ ಹೀಗೆ, ಹೇಳ್ದೆ ಕೇಳ್ದೆ ಪ್ರಾಬ್ಲಮ್ಸ್ ಕೊಡ್ತಾನೆ ಇರುತ್ತೆ. ಕೇಳೋ ಅಷ್ಟೊತ್ತಿಗೆ ಒಂದು ಪರಿಹಾರನೂ ಕೊಡುತ್ತೆ. ಎಲ್ಲ ಸಮಸ್ಯೆಗೂ ಸಾವು ಒಂದೇ ಪರಿಹಾರ ಅಲ್ಲ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಪರಿಹಾರ ಇದೆಯಾ? ಏನದು?
ಆಗೋ ಹಾಗೆ ಹೇಳು ರಾಗ. ಅರ್ಥ ಆಗೋ ಹಾಗೆ ಹೇಳು ರಾಗ. ಇಲ್ಲ ರಾಗ, ಪ್ರೀತಿನೇ ಒಪ್ಕೊಳ್ದಿರೋರು ಇನ್ನು ನಾನು ಗರ್ಭಿಣಿ ಆಗಿದ್ದೀನಿ ಅಂತ ಅವಳು ಹೇಳಿದ್ರೆ ಅದನ್ನ ಒಪ್ಕೋತಾರ? ನನಗ ನಂಬಿಕೆ ಇಲ್ಲ. ನನಗ್ ಭಯ ಆಗ್ತಿದೆ ರಾಗ. ನನಗ್ ಭಯ ಇಲ್ಲ ಅಣ್ಣ. ಸಾಯೋದಕ್ಕೆ ಧೈರ್ಯ ಮಾಡಿದೀನಿ, ಬದುಕೋದಕ್ಕೆ ಹೊರಡಲ್ವಾ ನಾನು? ರಾಗ, ಇವಳು ವಾಪಸ್ ಬರೋವರೆಗೂ ಇವಳು ನಿನ್ ಜವಾಬ್ದಾರಿ. ಇವತ್ತು ನೀನು ಕೊಡ್ತಿರೋ ಪರಿಹಾರದಲ್ಲಿ ಒಬ್ರ ಜೀವನ ಇದೆ, ಮರಿಬೇಡ. ನಮ್ಮ ಸಂಸ್ಥೆ ವಜ್ರೇಶ್ವರಿ ಕಂಬೈನ್ಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಇಂದ ಮರಳಿ ಬಂದಳು ಸೀತೆ ಧಾರಾವಾಹಿ ಸ್ಟಾರ್ ಸುವರ್ಣಲ್ಲಿ ನಿಮ್ಮ ಮುಂದೆ ಫೆಬ್ರವರಿ 25ರಿಂದ 7 ಗಂಟೆಗೆ ಸೋಮವಾರದಿಂದ ಶನಿವಾರದವರೆಗೂ ತಪ್ಪದೇ ನೋಡಿ. ನಾನು ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಈ ಮೂದೇವಿನ ಹೇಳ್ಕೊಟ್ಟಿರೋದು? ಮೊದಲು ಹೋಗಮ್ಮ ಇಲ್ಲಿಂದ ಸುಮ್ಮನೆ. ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಅರ್ಥ ಆಗ್ತಿಲ್ವಾ ನಿಮ್ಗೆ? ಹೇಯ್, ನನ್ನ ಮನೆಗೆ ಯಾಕೆ ಬಂದೆ ನೀನು? ಹೇಳೋದನ್ನೆಲ್ಲ ನಿನ್ನ ತಾಯಿ ಹೇಳಿ ಕಳಿಸಿದ್ದೀನಿ ನಾನು. ನನ್ನ ಮನೆ, ನನ್ನ ಮನೆಯವರು, ನನ್ನ ಇಡೀ ಜೀವನನ ಕಳಿಬೇಕಾದ ಜಾಗ ಇದು, ಅದಕ್ಕೆ ಬಂದೆ. ಹಸು ಎಮ್ಮೆಗಳ ಮಧ್ಯೆ ಇದ್ದು ನಿನ್ ತಲೆ ತುಂಬಾ ಸಗಣಿ ತುಂಬೈತೆ. ನಿನ್ ಬುರುಡೆ ಗಟ್ಟಿ ಇದ್ರೆ ಬಂಡೆ ಕೊಡ್ಕೋ, ಅದನ್ನ ಬಿಟ್ಟು ಮಚ್ಚಿಕೊಡ್ಕೊಂಡ್ರೆ ಎರಡೋಳಾಗುತ್ತೆ. ರಾಗ, ಇವಳಿನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಏನಮ್ಮ ಶ್ರೀಮಂತ ಗೊಂಬೆ, ಕೊಚ್ಚಲ್ ಬಿದ್ದು ಎಮ್ಮೆ ತರ ಬಡ್ಕೊಂತಾನೆ ಇದೀನಿ. ಮರ್ಯಾದೆ ಇಲ್ದೆ ಇದಂಗೆ ಹಾಗೆ ನಿಂತಿದ್ಯಾ? ವಯ್ಯಾರಿ. ಆಶೀರ್ವಾದ ಎಲ್ಲ ನಾನು ಮಾಡಲ್ಲ. ನನ್ನ ಮಗ ಬರಕ್ ಮುಂಚೆ ನೀನು ಹೋಗಮ್ಮ. ಅಜ್ಜಿ, ನಾನು ಸುಕನ್ಯಾ ದೇವಿ ಮಗಳಾಗಿ ಬಂದಿರ್ಬೋದು, ಆದ್ರೆ ಇಲ್ಲಿಂದ ಹೋಗೋದು ಮಾತ್ರ ಸೀನಪ್ಪನ ಸೊಸೆ ಹಾಗೆ. ಅದಕ್ಕೂ ಮುಂಚೆ ನನ್ನನ್ನು ಇಲ್ಲಿಂದ ಕಳಿಸೋ ಪ್ರಯತ್ನ ಏನಾದರೂ ಮಾಡಿದ್ರೆ ನನ್ನ ಶವನ ಕಳಿಸ್ಬೋದಷ್ಟೆ. ಅಬ್ಬಬ್ಬಬ್ಬಬ್ಬಾ, ವಯ್ಯಾರ ಮಾತ್ರ ಇದೆ ಅನ್ಕೊಂಡೆ, ಬಾಯಿ ಕೂಡ ಇದೆ. ಎಲ್ಲ ಚಿಕ್ಕ ಮಕ್ಕಳು, ಇದೆಲ್ಲ ಮಾತಾಡಬಾರ್ದು. ಹೋಗು, ನಿಮ್ಮ ಅಮ್ಮನ ಕಳಿಸು. ಸಮಸ್ಯೆ ನಂದು, ಅವ್ರನ್ನ ಕಳಿಸ್ಬೇಕು. ನನ್ನ ಸಮಸ್ಯೆಗೆ ನಾನೇ ಪರಿಹಾರ ಹುಡ್ಕೋತೀನಿ.
ನಿನ್ ಸಮಸ್ಯೆಗೆ ನೀನ್ ಪರಿಹಾರ ಹುಡ್ಕೊಳಕ್ ಇಲ್ಲ ಅಂತ ಬಂದ್ರೆ ನೀನೇ ಕಾಣೆ ಆಗೋಗ್ತೀಯ. ಲೇ ಸಿಂಧು, ಅಂದಿ ತರ ಒದ್ದಾಡ್ತಾ ಇದ್ದೀನಿ, ನೋಡ್ತಾ ನಿಂತಿದ್ಯಲ್ಲೇ, ಬಾಯ್ ಪಡ್ಕೊಳೆ. ಸದಾ ನಮ್ಮವ್ರು ನೋಡೋದಕ್ಕೆ ಮುಂಚೆ ನೀನು ಇಲ್ಲಿಂದ ಹೊರಟ್ಬಿಡಮ್ಮ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನೀನು ಹೊರಡು. ನೋಡ್ಲಿ ಅಂತಾನೆ ಅತ್ತೆ ನಾನು ಬಂದಿರೋದು. ನಾನು ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಅವ್ರ ಕೋಪ ನಿನಗಿನ್ನೂ ಗೊತ್ತಿಲ್ಲಮ್ಮ. ನಿಮ್ಗೆ ಅವ್ರ ಕೋಪ ಗೊತ್ತು, ಆದರೆ ನನ್ನ ತಾಳ್ಮೆ ಗೊತ್ತಿಲ್ಲ. ನಿಮ್ಗೆ ಅವ್ರ ಶಕ್ತಿ ಗೊತ್ತು, ನನ್ನ ಸಂಯಮ ಗೊತ್ತಿಲ್ಲ. ನಾನು ಇಲ್ಲೇ ಇರಬೇಕು, ನನ್ನ ಮದುವೆಗೆ ನಿಮ್ಮ ಜೊತೆ ನಮ್ಮ ಮಾವನು ಹೋಗ್ಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಏನಮ್ಮ ಒಂದೇ ಸಮ ಅತ್ತೆ 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 ಅಂತ ಕೂಗ್ತಾ ಇದ್ಯಾ? ಈ ಮೂದೇವಿನ ಹೇಳ್ಕೊಟ್ಟಿರೋದು? ಮೊದಲು ಹೋಗಮ್ಮ ಇಲ್ಲಿಂದ ಸುಮ್ಮನೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿಂದ ಹೋಗಕ್ ಬಂದಿಲ್ಲ. ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಅರ್ಥ ಆಗ್ತಿಲ್ವಾ ನಿಮ್ಗೆ? ಅಯ್ಯೋ, ಚಕ್ರಿ, ಇನ್ನು ಯಾವತ್ತೂ ಇವಳು ನಿನ್ನನ್ನು ಭೇಟಿಯಾಗಬಾರ್ದು. ಸದಾ ಪ್ಲೀಸ್ ಸದಾ, ಮೊದಲಿಂದ ಹೊರಟೋಗು. ಹೋಗ್ಬೇಕೇನೋ, ನಾನು ಇಲ್ಲಿಂದ ಹೋಗ್ಬೇಕೇನೋ. ನಿನ್ ಪ್ರತಿರೂಪ ನನ್ನ ಹೊಟ್ಟೆಲ್ ಬೆಳೀತಿದ್ಯಲ್ಲ, ಅದು ನೀನೋ ಮಾಡ್ತೀಯ. ನನ್ನ ಹೊಟ್ಟೆಲಿರೋ ನಿನ್ ವಂಶದ ಕುಡಿನ ಏನೋ ಮಾಡ್ತೀಯ. ನಾನು ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಈ ಮೂದೇವಿನ ಹೇಳ್ಕೊಟ್ಟಿರೋದು? ಮೊದಲು ಹೋಗಮ್ಮ ಇಲ್ಲಿಂದ ಸುಮ್ಮನೆ. ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಅರ್ಥ ಆಗ್ತಿಲ್ವಾ ನಿಮ್ಗೆ? ಏಯ್, ನನ್ನ ಮನೆಗೆ ಯಾಕೆ ಬಂದೆ ನೀನು? ಹೇಳೋದನ್ನೆಲ್ಲ ನಿನ್ನ ತಾಯಿ ಹೇಳಿ ಕಳಿಸಿದ್ದೀನಿ ನಾನು. ನನ್ನ ಮನೆ, ನನ್ನ ಮನೆಯವರು, ನನ್ನ ಇಡೀ ಜೀವನನ ಕಳಿಬೇಕಾದ ಜಾಗ ಇದು, ಅದಕ್ಕೆ ಬಂದೆ. ನಾನು ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಈ ಮೂದೇವಿನ ಹೇಳ್ಕೊಟ್ಟಿರೋದು? ಮೊದಲು ಹೋಗಮ್ಮ ಇಲ್ಲಿಂದ ಸುಮ್ಮನೆ. ಇದೇ ಮನೆಯವಳು ಅಂತ ಹೇಳಕ್ ಬಂದಿದ್ದೀನಿ. ಅರ್ಥ ಆಗ್ತಿಲ್ವಾ ನಿಮ್ಗೆ? ಏಯ್, ನನ್ನ ಮನೆಗೆ ಯಾಕೆ ಬಂದೆ ನೀನು? ಹೇಳೋದನ್ನೆಲ್ಲ ನಿನ್ನ ತಾಯಿ ಹೇಳಿ ಕಳಿಸಿದ್ದೀನಿ ನಾನು. ನನ್ನ ಮನೆ, ನನ್ನ ಮನೆಯವರು, ನನ್ನ ಇಡೀ ಜೀವನನ ಕಳಿಬೇಕಾದ ಜಾಗ ಇದು, ಅದಕ್ಕೆ ಬಂದೆ. ಏಯ್ ಚಕ್ರಿ, ಇನ್ನು ಯಾವತ್ತೂ ಇವಳು ನಿನ್ನನ್ನು ಭೇಟಿಯಾಗಬಾರ್ದು. ಸದಾ ಪ್ಲೀಸ್ ಸದಾ, ಮೊದಲಿಂದ ಹೊರಟೋಗು. ಹೋಗ್ಬೇಕೇನೋ, ನಾನು ಇಲ್ಲಿಂದ ಹೋಗ್ಬೇಕೇನೋ. ನಿನ್ ಪ್ರತಿರೂಪ ನನ್ನ ಹೊಟ್ಟೆಲ್ ಬೆಳೀತಿದ್ಯಲ್ಲ, ಅದು ನೀನೋ ಮಾಡ್ತೀಯ. ನನ್ನ ಹೊಟ್ಟೆಲಿರೋ ನಿನ್ ವಂಶದ ಕುಡಿನ ಏನೋ ಮಾಡ್ತೀಯ.